ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿದ್ದೇನೆ. ಕೇವಲ ಶಾಲೆ ಮಾತ್ರವಲ್ಲ, ಗೋಶಾಲೆ, ದೇವಸ್ಥಾನ, ಸರ್ಕಾರಿ ಆಸ್ಪತ್ರೆ, ಪುಷ್ಕರಣಿಗಳನ್ನ ಸ್ವಚ್ಛ ಮಾಡುವ ಮತ್ತು ಬಣ್ಣ ಬಳಿಯುವುದರ ಜೊತೆಗೆ ಆಟೋಪಕರಣ, ಪೀಠೋಪಕರಣಗಳನ್ನ ಕೊಡಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ಇವಾಗ ನಿಮ್ಮ ಶಿಡ್ಲಘಟ್ಟದ ಬಚ್ಚನಹಳ್ಳಿ ಗ್ರಾಮದಲ್ಲಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಜನಗಳಿಗೆ ನಾವು ಬೇಕು ಅಂತ. ಯಾಕಂದ್ರೆ ಮೂಲತಃ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಇದೆಯಲ್ಲ, ಹೈದರಾಬಾದ್ ಕರ್ನಾಟಕ ಆ ಭಾಗದಲ್ಲಿ ಹೆಣ್ಮಕ್ಳು ಅಂದ್ರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಚಿಕ್ಕದೇಗಿ ಅನ್ನುವ ಒಂದು ಕುಗ್ರಾಮದ ಯುವತಿಯನ್ನ ಇಷ್ಟು ದೂರ ಕರ್ಕೊಂಡ್ಬಂದು ಇಷ್ಟು ದೊಡ್ಡ ಪಟ್ಟಣದಲ್ಲಿ ನಮಗೆ ಇಷ್ಟೆಲ್ಲ ನೀವು ಅಭಿನಂದನೆಯನ್ನ ಸಲ್ಲಿಸ್ತಾ ಇಲ್ಲ, ನಮಗೆ ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ನಾನು ಇನ್ನೊಂದು ಪ್ರಮುಖ ಘಟಕ್ಕೆ ಬರೋ ಕಾರಣ ನನಗೆ ನನ್ನ ತಂಡ ಅಂತ ಹೇಳ್ತೇವೆ. ಯಾಕಂದ್ರೆ ವಿಶೇಷವಾಗಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ವ್ಯಕ್ತಪಡಿಸ್ತೇನೆ. ನಾನು ಈವರೆಗೆ ಸುಮಾರು 149 ಶಾಲೆಗಳಿಗೆ ರಾಜ್ಯದ 25 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಸಣ್ಣ ಬಣ್ಣ ಆಗಿರ್ಬೋದು, ಶಾಲಾ ಸ್ವಚ್ಛತಾ ಆಗಿರ್ಬೋದು, ಶಾಲಾ ಮಕ್ಕಳಿಗೆ ಬೇಕಾಗಿರುವಂತಹ ಆಟೋಪಕರಣ, ಪೀಠೋಪಕರಣ ಆಗಿರ್ಬೋದು, ಮತ್ತೆ ಗೋಶಾಲೆಗಳಿಗೆ ಭೇಟಿ ನೀಡೋದಾಗಿರ್ಬೋದು, ಸ್ವಚ್ಛ ಭಾರತ ಅಭಿಯಾನ ಮಕ್ಕಳಿಗೆ ಶುಚಿತ್ವ ಬಗ್ಗೆ ಆಗಿರ್ಬೋದು, ಮತ್ತೆ ಗ್ರಾಮ ಸ್ವಚ್ಛತೆ ಆಗಿರ್ಬೋದು, ಈ ತರ ಸುಮಾರು ಅಭಿಯಾನಗಳನ್ನ ಮಾಡ್ತಾರೆ. ಇದು ಮುಕ್ತ ಕರ್ನಾಟಕ, ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ, ಸುಮಾರು ಅಭಿಯಾನಗಳನ್ನ ಮಾಡ್ತೀವಿ. ಜೊತೆಯಲ್ಲಿ ಕಾಡು ಬೆಳೆಸಿ ಮಾಡುವುದು. ಮತ್ತೆ ಈ ಸ್ಪರ್ಧಾತ್ಮಕ ಇದರಲ್ಲಿ ಮಕ್ಕಳು ಯಾವ ತರ ಆಗಬೇಕು, ಕಾಂಪಿಟೇಟಿವ್ ಆದ್ರೆ ಹನ್ನೊಂದು ಕೈಯಿಂದ ಮಕ್ಕಳಿಗೆ ಒಂದು ಪರಿಕಲ್ಪನೆಯನ್ನು ಮೂಡಿಸ್ತಾ ಇದ್ದೀವಿ. ಯಾಕಂದ್ರೆ ಕಂಪ್ಯೂಟರ್ ಯುಗದಲ್ಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಿದೆ. ಆದ್ರಿಂದ ಎಲ್ಲರೂ ನಿರುದ್ಯೋಗದಿಂದ ವಂಚಿತರಾಗಬೇಕು, ಉದ್ಯೋಗಕ್ಕೆ ಬರ್ಬೇಕನ್ನೋದು ನನ್ನ ಮುಖ್ಯ ಉದ್ದೇಶ. ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯ ವಿವಾಹಕ್ಕೆ ಆಗಿರ್ಬೋದು, ದುಶ್ಚಟಗಳಿಗೆ ಆಗಿರ್ಬೋದು, ಪೋಲಿತನ, ಓದು ಮಸ್ತಿ, ಕೆಲವು ಜನ ಬೇರೆ ಬೇರೆ ಇದರಲ್ಲಿ ತೊಡಗ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಶಿಕ್ಷಣದಿಂದ ವಂಚಿತರಾದ ಜನಗಳು ಆಗ್ತಿರೋದ್ರಿಂದ ಕನ್ನಡ ಪ್ರಮುಖವಾಗಿ ನಾನು ಇದೇ ಕಾರ್ಯಗಳಿಗೆ ಯಾಕೆ ಬಂದೆ ಅಂತಂದ್ರೆ, ನಾನಿರುವಂತ ವಾತಾವರಣದಲ್ಲಿ ತುಂಬಾ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದ್ವು, ನಿರುದ್ಯೋಗ, ಬಡತನ, ಅನಕ್ಷರತೆ ಇದನ್ನೆಲ್ಲ ಕಂಡ ನಾನು ಮೊದಲು ಇದೆಲ್ಲ ಜನರು ಅಭಿವೃದ್ಧಿ ಮಾಡಬೇಕಂದ್ರೆ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕು. ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುವು ಮಾಡಿಕೊಡುವಂತ ಒಂದೇ ಒಂದು ಶಾಲೆ ಅಂದ್ರೆ ಅದು ಸರ್ಕಾರಿ ಕನ್ನಡ ಶಾಲೆ. ಆ ಶಾಲೆಗಳು ಹಳಿವಿನಂಚಿನಲ್ಲಿ ಇದ್ವು, ಅಂದ್ರೆ ತುಂಬಾ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ವು. ಆ ಮೂಮೆಂಟ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ, ಕನ್ನಡ ಶಾಲೆಗಳು ಯಾಕೆ ಮುಗಿಸ್ತಾ ಇದ್ದೇವೆ ಅಂತ ಪರಿಗಣಿಸಿದಾಗ ಶಾಲಾ ಶಿಕ್ಷಕರನ್ನ ಹೋಗ್ಬಿಟ್ಟು ಕೇಳಿದ್ರು, ಯಾಕೆ ಕನ್ನಡ ಶಾಲೆಗಳು ಮುಗಿಸ್ತಾ ಇದ್ದಾರೆ, ಯಾಕೆ ಕನ್ನಡ ಶಾಲೆಗಳಿಗೆ ಮಕ್ಕಳು ಬರ್ತಿಲ್ಲ ಅಂದಾಗ ನಮ್ಗೆ ಶಿಕ್ಷಕರು ಹೇಳಿದ್ರು, ಕನ್ನಡ ಶಾಲೆಗಳ ಮೇಲೆ ಪೋಷಕರ ಒಂದು ಅಭಿರುಚಿ ಕಡಿಮೆ ಆಗ್ಬಿಟ್ಟಿದ್ಯಾವ, ಅವರೆಲ್ಲ ಖಾಸಗೀಕರಣಕ್ಕೆ ಹೋಗಿ ಖಾಸಗಿ ಶಾಲೆಗಳಿಗೆಲ್ಲ ಕಳಿಸ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತಂದೆಲ್ಲ ಕೇಳಿದಾಗ ನಾನು ಈ ಒಂದು ಉತ್ತರವನ್ನ ನಾನು ಶಿಕ್ಷಕರಿಂದ ನಾನು ಹೇಳಿದ್ದು ಕೂಡ ಯಾಕೆ ಸದುಪಯೋಗ ಮಾಡ್ಕೊತಾ ಇಲ್ಲ, ದುಡ್ಡು ಖಾಸಗಿ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇದ್ರು ಅಂದಾಗ ನನ್ಗೆ ಅವಾಗ ವಿಚಾರ ಗೊತ್ತಾಗಿದ್ದು, ಕನ್ನಡ ಶಾಲೆಗಳಲ್ಲಿ ಸುಣ್ಣ ಬಣ್ಣ ಇಲ್ಲ, ಕನ್ನಡ ಶಾಲೆಗಳಲ್ಲಿ ಆಟೋಪಕರಣ, ಪೀಠೋಪಕರಣ, ಸ್ವಚ್ಛತಾ ವಾತಾವರಣ ಇಲ್ಲ, ಮತ್ತೆ ಪೌಷ್ಟಿಕ ಆಹಾರ ಇಲ್ಲ. ಎಷ್ಟೋ ಕನ್ನಡ ಶಾಲೆಯಲ್ಲಿ ಶಿಕ್ಷಕರು ಕೂಡ ಇಲ್ಲ. ಆದ್ರಿಂದ ನನ್ನ ಮಕ್ಕಳು ಏನ್ ಕಲಿಯೋದು, ನಾವಂತೂ ಕಲೀಲಿಲ್ಲ ಶಿಕ್ಷಣ, ನನ್ನ ಮಕ್ಕಳಾದ್ರೂ ಕಲೀಲಿ ಅಂದ್ಬಿಟ್ಟು ನಾವು ಸಾಲ ಸುಲಭ ಮಾಡಿ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ತುಂಬಾ ಸುಸಜ್ಜಿತವಾದಂತ ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಇದೀವಿ ಅಂತ ಪೇರೆಂಟ್ಸ್ ಇಂದ ಈ ತರ ಒಂದು ಉತ್ತರ ಬಂದಾಗ ನಾನ್ ಏನ್ ಮಾಡ್ಬೋದು, ನನ್ನ ಹತ್ರ ಯಾವುದೇ ಅಧಿಕಾರ ಇಲ್ಲ, ಯಾವುದೇ ಬಲವಾದಂತ ಅಥವಾ ಯಾವುದೇ ಅಧಿಕಾರಿಯ ಮಗಳಲ್ಲ ನಾನು, ಅಥವಾ ಯಾವುದೇ ಶ್ರೀಮಂತನ ಮಗಳಲ್ಲ, ಬಡವನ ಬೆಲೆ ಇರಿದ ಒಂದು ಯುವತಿ ನಾನು. ಆದ್ರಿಂದ ಏನ್ ಮಾಡ್ಬೋದು, ಶ್ರಮ ಪಡ್ಬೋದಲ್ಲ ಅನ್ಕೊಂಡು ಸ್ವಲ್ಪ ವರ್ಷಗಳ ಹಿಂದೆ ನಾನು ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಸರ್ಕಾರಿ ಕನ್ನಡ ಶಾಲೆಗೆ ತಮ್ಮ ಸಾಮಾಜಿಕ ಕೆಲಸದ ಮೂಲಕವೇ ನಾಡಿನ ತುಂಬೆಲ್ಲ ಪರಿಚಯಿತರಾಗಿರುವ ಇವರು ಸಾಲ ಪಡೆದು ಆ ಸಾಲದ ಹಣದಿಂದಲೇ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿದ ಬಣ್ಣ ಕಾರ್ಮಿಕರು ಇಂದು ಸನ್ಮಾನಿಸುವ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಿದ್ರು.